ಹೇ ಗಾಯ್ಸ್, ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ, ಯಾವುದೇ ಡಿಲೇ ಇಲ್ದಂಗೆ. ಫಸ್ಟ್ ಅಪ್ಡೇಟು ICC T20 ವರ್ಲ್ಡ್ ಕಪ್ 2026 ಇಂದ ಅಪ್ಡೇಟ್ ಬರ್ತಾ ಇದೆ. 21st ಲಾಸ್ಟ್ ಡೇಟ್ ಆಗಿ ಇವರು ಡಿಕ್ಲೇರ್ ಮಾಡ್ಕೊಂಡಿದ್ರಂತೆ. ICC ಅವರಿಗೆ ಬಾಂಗ್ಲಾದೇಶ್ ಅವರು ಅವರ ಕಡೆ ನಿರ್ಧಾರನ ಹೇಳಬೇಕಂತೆ. ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ T20 ವರ್ಲ್ಡ್ ಕಪ್ಪಲ್ಲಿ, ಅಂದರೆ ಮುಂದಿನ ತಿಂಗಳು ಬರ್ತಿರೋಂಥ ವರ್ಲ್ಡ್ ಕಪ್ಪಲ್ಲಿ ಇಲ್ವಾ ಅಂತ ಅವರು ಕಡೆಯದಾಗಿ 21ನೇ ತಾರೀಕು ಹೇಳಬೇಕಂತೆ. ಈ ತಿಂಗಳು, ಮುಂದಿನ ತಿಂಗಳಲ್ಲ. ಸೊ ಅವ್ರೇನಾದರೂ ಆಡಲ್ಲ, ನಾವು ಅದೇ ಪಣ ತೊಟ್ಬಿಟ್ಟಿದ್ದೀವಿ ಅಂತೆ. ಅವರೊಳಗಡೆ ಡಿಸ್ಕಷನ್ನು, ಅವರೊಳಗಡೆ ಕಿತಾಪತಿ ಇನ್ನೂ ನಡೀತಾನೇ ಇದೆ. ಸೊ ಏನಾದರೂ ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಅಂದರೆ ಇವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ವೇಕೆಂಟ್ ಬಿಡೋದಿಲ್ವಂತೆ. ಸ್ಕಾಟ್ಲ್ಯಾಂಡು ಅಪ್ಕಮಿಂಗ್ ಟೀಮ್ ಇದೆ, ಅಂದರೆ ರ್ಯಾಂಕಿಂಗ್ ವೈಸ್ ನೋಡ್ತಾ ಅಂತಂದರೆ ಸ್ಕಾಟ್ಲ್ಯಾಂಡು ಇವಾಗ ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಆಗಿಲ್ಲ. ಸೊ ಅವ್ರನ್ನ ನಾವು ಕ್ವಾಲಿಫೈ ಮಾಡಿಸ್ಕೊತೀವಿ, ನಿಮ್ಮನ್ನು ಬಿಟ್ಬಿಡ್ತೀವಿ ಅಷ್ಟೇ. ನಾವು ಇಲ್ಲಿ ಖಾಲಿ ಉಳಿಸೋದಿಲ್ಲ ಆ ಗ್ರೂಪಲ್ಲಿ ಒಬ್ಬರನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿದರೆ, ಅಂದರೆ ಗ್ರೂಪ್ 2 ಅಲ್ಲಿ ಇವ್ರನ್ನ ಕಿತ್ತಾಕ್ಬಿಟ್ಟು ಸ್ಕಾಟ್ಲ್ಯಾಂಡ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನನ್ನ ಪ್ರಕಾರ ಬರಬಹುದು ಅಂತ ಕಾಣ್ತೈತೆ ಇವರು ಆಡೋದಕ್ಕೆ, ಬಾಂಗ್ಲಾದೇಶದವರು. ಅಪ್ಡೇಟ್ ನಂಬರ್ 2, ಎಲ್ಲ ನೆನ್ನೆಯಿಂದ ಇಕ್ಕ ಮುಕ್ಕ ಹಂಗೆ ಕ್ಲಾಸ್ ತಗೊಂಡು ಬಾಯಿಗೆ ಬಂದಂಗೆ ಬೈತಾವ್ರೆ. ಗೌತಮ್ ಗಂಭೀರ್ ಅಣ್ಣಂಗೆ, ಶುಭ್ಮನ್ ಗಿಲ್ಗೂ ಕೂಡ ಹಂಗೆ ತಗೊಂತಾವ್ರೆ ಕ್ಲಾಸ್ನ. ಏನ್ ಗುರು ನಿಂದು ಕ್ಯಾಪ್ಟನ್ಸಿ, ನಮ್ಮ KL ರಾಹುಲ್ ಲಾಸ್ಟ್ ಸೀರೀಸ್ ನೋಡ್ತಾ ಇರಬೇಕಾಗಿತ್ತು, ಹೆಂಗೆ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಮ್ಯಾಚ್ನ ಗೆಲ್ಸಿದ್ರು, ಸೀರೀಸ್ನಾಗ ಗೆಲ್ಸಿದ್ರು. ಇಲ್ಲಿ ನೋಡ್ತು ಅಂದರೆ ಸೋತಿದ್ರಲ್ಲಾಗರು, ಸೌತ್ ಆಫ್ರಿಕಾ ಮೇಲೆ ಗೆದ್ರು, ಕ್ವಾಲಿಟಿ ಟೀಮ್ ಮೇಲೆ ಗೆದ್ರು. ಇಲ್ಲಿ ನೋಡ್ತು ಅಂತಂದರೆ ನ್ಯೂಜಿಲ್ಯಾಂಡು ಫುಲ್ ಟೀಮ್ ಏನು ಬಂದಿಲ್ಲ, ಅವ್ರದ್ದು ಹಾಫ್ ಟೀಮ್ ಬಂದಿದೆ, ಅವ್ರ ಮೇಲೆ ಸೋತ್ಬಿಟ್ರಲ್ಲಾಗರು. ಹೌದು, ಹಂಗೆ ಅನ್ಕೊಂಡಿದ್ವಿ. ಟೀಮ್ನ ನೋಡ್ಬಿಟ್ಟು ನಾವು ಇದೇನು ಮೈನ್ ಟೀಮ್ ಏನಲ್ಲ, ಸ್ಯಾನ್ನರ್ ಇಲ್ಲ, ಜೊತೆಗೆ ಅಲ್ಲಿ ಜೇಕೋಬ್ ಡಫಿ ಇಲ್ಲ, ಲೋಕಿ ಫರ್ಗ್ಯೂಸನ್ ಇಲ್ಲ. ಸೊ ಇಂಥ ಮೈನ್ ಪ್ಲೇಯರ್ಸ್ನ ಬಿಟ್ಬಿಟ್ಟು ಬಂದಿದ್ದಾರೆ ಅವರು. ಅಂದರೂ ಕೂಡ ಇಲ್ಲಿ ಗೆದ್ಬಿಟ್ರಲ್ಲ ಇವರು. ಅದೇ ನಮಗೆ ಇಸ್ಸೋದಿ ಕೂಡ ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಮೈನ್ ಟೀಮ್ ಅಲ್ವೇ ಅಲ್ಲ, ಇದ್ರ ಮೇಲೆ ಸೋತ್ಬಿಟ್ರಲ್ಲ. ಇದು ಸಿಕ್ಕಾಪಟ್ಟೆ ನಮಗೆ ಸ್ಟಂಡ್ ಆಗಿ ಹೋಗ್ಬಿಟ್ಟಿದೆ. ಗೌತಮ್ ಗಂಭೀರ್ಗೆ ಎಲ್ಲರಿಗೂ ಇವಾಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನ್ಯೂಜಿಲ್ಯಾಂಡ್ ಮೇಲೆ ಹೋಮಲ್ಲಿ ಟೆಸ್ಟ್ ಸೀರೀಸ್ನ ಸೋಲ್ತೀರಾ, ODI ಸೀರೀಸ್ನ ಸೋಲ್ತೀರಾ, ಇನ್ನೇನೇನು ನೋಡಬೇಕು ಗುರು ನಿಮ್ಮ ಕ್ಯಾಪ್ಟನ್ಸಿಲಿ ಅಂತ ಎಲ್ಲ ಕೇಳ್ತಾರೆ. ಬಟ್ ಗೌತಮ್ ಗಂಭೀರ್ ಹೇಳ್ತಾರೆ, ಏಷ್ಯಾ ಕಪ್ ನೆನಪಿಲ್ವಾ, ಚಾಂಪಿಯನ್ಸ್ ಟ್ರೋಫಿ ನೆನಪಿಲ್ವಾ, ಬರ್ತಾ ಇದೆ T20 ವರ್ಲ್ಡ್ ಕಪ್ಪು, ಅದು ನೆನಪಿರುತ್ತೆ ಅಂತ ಅವ್ರು ಹೇಳ್ತಾರೆ. ಬಯಲಾಟ್ರಲ್ ಸೀರೀಸ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಗುರು, ನಾವು ವರ್ಲ್ಡ್ ಕಪ್ನ ಗೆಲ್ತಾ ಇದ್ದೀವಿ, ಟ್ರೋಫಿಗಳನ್ನ ಗೆಲ್ತಾ ಇದ್ದೀವಿ, ಅದು ಮೈನು ಅಂತ ಗೌತಮ್ ಗಂಭೀರ್ ಹೇಳ್ತಾರೆ. ಬಟ್ ಏನೋ ಮಾಡೋಕ್ಕಾಗಲ್ಲ. ಎಷ್ಟೋ ವರ್ಷ ಆದಮೇಲೆ ಈ ಥರ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಪದೇ ಪದೇ ನಾವೇ ಗೆಲ್ಲಬೇಕು ಅಂತಂದರೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ನಾವು ಹೋಗ್ಬಿಟ್ಟು ಅಲ್ಲಿ ಬಾರ್ಡರ್ ಗವಾಸ್ಕರ್ ಗೆದ್ವಲ್ಲ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಗೆ ಗೆದ್ವಿ, ಜಿಂಕ್ಸ್ ಅವರ ಕ್ಯಾಪ್ಟನ್ಸಿಗೆ ಗೆದ್ವಿ. ಅವ್ರು ಎಷ್ಟೆಷ್ಟು ಬಾಯ್ ಬಡ್ಕೊಬೇಕಾಗಿತ್ತು. ಆಗ್ತವೆ ಕೆಲವೊಂದು ಟೈಮ್ ಈ ಥರ ಆಗ್ತವೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಬಟ್ ನಾವು ಇದರಿಂದ ಹೆಂಗೆ ರಿಕವರ್ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಅವ್ರ ಮೇಲೆ ಬ್ಲೇಮ್ ಮಾಡೋದು, ಶುಭ್ಮನ್ ಗಿಲ್ ಮೇಲೆ ಬ್ಲೇಮ್ ಮಾಡೋದು, ಜೊತೆಗೆ ನಮ್ಮ KL ರಾಹುಲ್ ಹಂಗೆ ಕ್ಯಾಪ್ಟನ್ಸಿ ನಿಭಾಯಿಸಿರುವಂಥ, ಹೌದು ಚೆನ್ನಾಗಿ ನಿಭಾಯಿಸಿದ್ರು ಇಲ್ಲ ಅಂತಲ್ಲ, ಅವ್ರಿಗೆ ಇನ್ನೂ ಒಂದು ಆಪರ್ಚುನಿಟಿ ಕೊಡಬೇಕಾಗುತ್ತೆ, ಇನ್ನೂ ಒಂದು ಆಪರ್ಚುನಿಟಿ ಕೊಡಬೇಕಾಗುತ್ತೆ ಶುಭ್ಮನ್ ಗಿಲ್ ಅವ್ರಿಗೆ, ಜೊತೆಗೆ ಗೌತಮ್ ಗಂಭೀರ್ ಅವ್ರಿಗೂ ಕೂಡ. ಇನ್ನೇನು ನೆಕ್ಸ್ಟ್ ODI ವರ್ಲ್ಡ್ ಕಪ್ವರೆಗೂ ಗೌತಮ್ ಗಂಭೀರನೇ ಕೋಚ್ ಆಗಿರ್ತಾರೆ, ಅದನ್ನಂತೂ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ. ಗಂಭೀರ್ಗೆ ಏನೋ ಇಲ್ಲೊಂದು ಸ್ವಲ್ಪ ಹಾಕೊಂಡೆಲ್ಲ ರುಬ್ತಾವ್ರೆ ಇವರು ಪಾಪ. ಒಂಥರ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಪಾಪ ನೋಡಿ, ಇಷ್ಟಿಷ್ಟು ವರ್ಷ ಆದಮೇಲೆ ಈ ಥರ ಸೋಲ್ತಾ ಇದ್ದೀವಿ ನಾವು. ಆದ್ದರಿಂದ ಎಲ್ಲರಿಗೂ ಇಲ್ಲಿ ಬೇಜಾರಾಗಿದೆ ಖಂಡಿತ. ನ್ಯೂಜಿಲ್ಯಾಂಡು ಈ ಥರ ಬಂದ್ಬಿಟ್ಟು ಡಾಮಿನೇಟ್ ಮಾಡ್ತಿದ್ದೆ ನಮ್ಮ ಹೋಮಲ್ಲಿ ಅಂತಂದರೆ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ, ಅದು 2 ಸೀರೀಸಲ್ಲಿ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಜರ್ಸಿನ ಸೈನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಡ್ಯಾರೆಲ್ ಮಿಚೆಲ್ ಅವ್ರಿಗೆ. ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆದರು. ಸೊ ನೋಡಿ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಕ್ಕೆ ವಿರಾಟ್ ಕೊಹ್ಲಿ ಅವರು ಜರ್ಸಿನ ಬೇರೆ ಸೈನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಇದು ತೋರಿಸುತ್ತೆ ಒಬ್ಬ ಪ್ಲೇಯರ್ನ ಯಾವ ಥರ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಅಪೋನೆಂಟ್ ಟೀಮಲ್ಲಿ ಇರ್ಬೋದು, ಅವ್ರು ನಮ್ಮ ಸೋಲ್ಸಿರ್ಬೋದು, ಬಟ್ ಆದರೂ ಅಪ್ರಿಷಿಯೇಟ್ ಮಾಡೋದು ಇಲ್ಲಿ ಮೇನ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ನ ಬಿಟ್ಕೊಂಡು ಕೊಟ್ಟಿಲ್ಲ ವಿರಾಟ್ ಕೊಹ್ಲಿ ಅವರು, ಸ್ಪೋರ್ಟ್ಸ್ ಮ್ಯಾನ್ಶಿಪ್ನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 4, ಬಾಬರ್ ಆಜಮ್ ಅವರು ಸಖತ್ತಾಗಿ ರಿವೆಂಜ್ನ ತೀರಿಸ್ಕೊಂಡಿದ್ದಾರೆ. ನೆನ್ನೆ ನಡೆದಂಥ ಮ್ಯಾಚಲ್ಲಿ. ಹೌದು, ಸ್ಟೀವ್ ಸ್ಮಿತ್ ಅವರು ಇವ್ರನ್ನ 1 ರನ್ನಿಗೆ ಡಿನೇ ಮಾಡಿಬಿಟ್ಟು ಅವ್ರ ಮಾನ ಮರ್ಯಾದೆನೆಲ್ಲ 3 ಕಾಸಿಗೆ ಹರಾಜು ಮಾಡಿದ್ರು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಇವರು ಅದನ್ನ ರಿವೆಂಜ್ನ ಯಾವ ಥರ ತೀರಿಸ್ಕೊಂಡ್ರು ಅಂತಂದರೆ, ನೆಕ್ಸ್ಟ್ ಮ್ಯಾಚು 7 ಬಾಲಿಗೆ 1 ರನ್ ಹೊಡೆಯೋ ಮೂಲಕ ತೀರಿಸ್ಕೊಂಡ್ರು. ಸೊ ಜಿಂಬಾಬ್ವೆ ಅಟ್ ಇಟ್ಸ್ ಬೆಸ್ಟ್. ಹಿಂಗೆ ಗುರು ತೀರಿಸ್ಕೊಳ್ಳೋದು ಬಾಬರ್ ಆಜಮು ರಿವೆಂಜ್ನ. ಈ ಥರ ರಿವೆಂಜ್ ಯಾರು ತೀರಿಸ್ಕೊಳಕ್ಕಾಗತ್ತಾ? 1 ರನ್ನು 7 ಬಾಲಲ್ಲಿ ನೆಕ್ಸ್ಟ್ ಮ್ಯಾಚನೇ. ಇದಕ್ಕೆ ಮಾಡಿದ್ದವ್ರ ಆ ಥರ, ಬೇರೆ ಯಾವುದಕ್ಕೂ ಅಲ್ಲ. ಅಪ್ಡೇಟ್ ನಂಬರ್ 5, ಪ್ಯಾಟ್ ಕಮಿನ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಆಸ್ಟ್ರೇಲಿಯಾಗೆ ಮೊದಲನೇ T20 ವರ್ಲ್ಡ್ ಕಪ್ ಮ್ಯಾಚ್ಗೆ ಪ್ಯಾಟ್ ಕಮಿನ್ಸು ಅವೈಲೇಬಲ್ ಇರೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ರೀಸನ್ ಏನೋ ಅಂತ ಕೇಳ್ತು ಅಂದರೆ ಏನೋ ನಿಗಲ್ಲಾಗಿರಬೇಕು ಅಂತ ಕಾಣಿಸ್ತಾ ಇದೆ. ಆದ್ದರಿಂದ ಸ್ವಲ್ಪ ರೆಸ್ಟ್ ಏನಾದ್ರು ಕೇಳ್ತಾವ್ರು ನಾವು ಪ್ಯಾಟ್ ಕಮಿನ್ಸ್ ಅವರು. ಒಟ್ನಲ್ಲಿ ಸ್ಕ್ವಾಡಲ್ಲಂತೂ ಇದ್ದಾರೆ, ಇನ್ನು ಟಿಮ್ ಡೇವಿಡ್ ಇದ್ದಾರೆ. ಹಂಗೆ ನೋಡೋಕೆ ಹೋದ್ರೆ ಅವರು ಕೂಡ ಆಡಿಲ್ಲ, ಅಂದರೆ ಇಂಜುರಿ ಆದಾಗಿಂದ ಆಡಿಲ್ಲ ಅವರು ಕೂಡ. ಈ ಕಡೆ ಜಾಶ್ ಹೆಸಲ್ವುಡ್ ಸ್ವಲ್ಪ ಆಕ್ಟಿವ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ನೋಡೋಣ ಇನ್ನೂ ವರ್ಲ್ಡ್ ಕಪ್ ಅಷ್ಟರಲ್ಲಿ ಯಾರ್ಯಾರಿಗೆ ಇಂಜುರಿ ಆಗುತ್ತೋ. ಇನ್ನೂ 1 ತಿಂಗಳಿದೆ, ಯಾರ್ಯಾರಿಗೆ ಇಂಜುರಿ ಆಗುತ್ತೋ. 1 ತಿಂಗಳು ಕೂಡ ಎಲ್ಲ ಗುರು, ಇನ್ನು
ಯಾರ್ಯಾರಿಗೆ ಇಂಜುರಿ ಆಗುತ್ತೆ, ಯಾರ್ಯಾರು ಆಡ್ತಾರೆ, ಯಾರ್ಯಾರು ಆಡೋದಿಲ್ಲ, ನಮ್ಮ ಇಂಡಿಯನ್ ಟೀಮಲ್ಲಿ ಏನೇನಾಗುತ್ತೆ ಒಂದು ತಿಂಗಳಷ್ಟರಲ್ಲಿ ಎಲ್ಲ ಕಾದು ನೋಡಬೇಕಾಗುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.